ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂತಂದರೆ ತೊಂಡೆಕಾಯಿ 65. ಇದು ಅನ್ನದ ಜೊತೆ ಅಂದರೆ ಅನ್ನ ರಸಮ್ ಅಥವಾ ಅನ್ನ ಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ. ಆಮೇಲೆ ಯಾವ್ಯಾವ ಮಕ್ಕಳು ತೊಂಡೆಕಾಯಿ ಆ ಥರ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ವೋ ಅವ್ರಿಗೆ ಈ ರೀತಿ ಮಾಡಿಕೊಡ್ಬಹುದು. ಈಗ ತೊಂಡೆಕಾಯಿನ ನಾನು 1/4 kg ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀರು ಕೂಡ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರಿಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದು ಒಂದು 50% ಆ ಥರ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಈಗ ನೋಡಿ ಬೆಂದಿದೆ ಚೆನ್ನಾಗಿ. ಇದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕಾಯೋಕ್ಕೂ ಇಟ್ಕೊಬಿಟ್ಟಿದ್ದೀನಿ. ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನಷ್ಟು, ಕರಿಬೇವಿನ ಸೊಪ್ಪು, ಕಡಲೆ ಬೀಜ ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬಹುದು. ಹಾಗೆ ಅರಿಶಿನ, ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಖಾರ ಇಷ್ಟಪಡೋರು 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋಬೋದು. ನಾನು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈ ಚಳಿ ಮಳೆಗೆ ತಿನ್ಬೇಕನ್ಸುತ್ತಲ್ವ ಖಾರ ಎಲ್ಲ, ಹಾಗಾಗಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬೇಕಾಗಲ್ಲ, ನೋಡಿಕೊಂಡು ನೀರು ಬೇಕು ಅನಿಸಿದ್ರೆ ಚೂರೇ ಚೂರು ಒಂದು 3 ಟೇಬಲ್ ಸ್ಪೂನಷ್ಟು ಬೇಕಾಗ್ಬೋದು ಅಷ್ಟೇ. ನೋಡಿ ನೀರೇ ಹಾಕ್ಕೊಂಡಿರಲಿಲ್ಲ, ಆದರೂ ಇಷ್ಟು ಇದಾಗಿದೆ ಅಷ್ಟೇ. ಒಂದು 5 ಟೇಬಲ್ ಸ್ಪೂನಷ್ಟು ನೀರು ಹಾಕಿರ್ಬೋದು ಅಷ್ಟೇ ನಾನಿಲ್ಲಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಎಲ್ಲ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು, ಎಣ್ಣೆ ಕಾದಿತ್ತು. ಈಗ ಎಲ್ಲದನ್ನು ಒಂದೊಂದೇ ಬಿಟ್ಕೊಳ್ಳೋಣ. ಬಿಕ್ಕಾಗಿ ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ಕೊಡಬೇಕು. ಇದು ಕ್ರಿಸ್ಪಿ ಆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಒಂದ್ಸತಿ ಇದನ್ನ ತಿಂದರೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಈ ತೊಂಡೆಕಾಯಿ 65. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮಾಡಿ. ಆವಾಗ ರೆಸಿಪಿಗಳನ್ನ ಮಾಡೋಕ್ಕೆ ನಮಗೂ ಖುಷಿ ಅನಿಸುತ್ತೆ. ಯಾರೋ ನಮ್ಮ ರೆಸಿಪಿನ ಟ್ರೈ ಮಾಡ್ತಿದ್ದಾರೆ, ಹಾಗೆ ಹೇಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಅಂತಂದರೆ. ನೋಡಿ ಇದು ಒಂದು 5 ನಿಮಿಷ ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೂ ಫ್ರೈ ಆಗಿರಲಿಲ್ಲ ಅದು. ನೋಡಿ ಕಲರ್ ಚೇಂಜ್ ಆಗಿದೆ, ಆದರೆ ಇನ್ನೂ ಫ್ರೈ ಆಗಬೇಕು. ಇಷ್ಟಾಗಿದ್ದರೆ ಸಾಕು. ನೋಡಿ ಎಲ್ಲ ಸೈಡೂ ಫ್ರೈ ಆಗಿದೆ, ಹಾಗೆ ಕ್ರಿಸ್ಪಿ ಅಂತ ಅನಿಸುತ್ತೆ ನಿಮಗೆ ಎತ್ತಿದಾಗ. ಈಗ ಕ್ರಿಸ್ಪಿಯಾಗಿ ಆಗಿದೆ. ಇದನ್ನು ತೆಗ್ದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟಪಡೋರು ಸುಮ್ಮನೆ ಹಾಗೆ ತಿಂತೀರಾ ಅಂತಂದರೆ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಖಾರದ ಪುಡಿ ಹಾಕಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿನೂ ತಿನ್ಬೋದು ಸ್ನ್ಯಾಕ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್